आञ्जनेयं नमो दिव्यकायं नमो वायुपुत्रं नमो सूर्यमित्रम् नमो निखिलरक्षाकरं रुद्ररूपं नमो मारुतिं रामदूतं नमामि। ಕ್ಷೇತ್ರದ ಆರಾಧ್ಯ ದೇವರ ಆಶೀರ್ವಾದ ಪಡೆದು ನಮೋ ನಿಖಿಲ ರಕ್ಷಾಕರಂ ರುದ್ರರೂಪಂ ನಮೋ ಮಾರುತಿಂ ರಾಮದೂತಂ ಅವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಒಂದು ಲೆಕ್ಕದಲ್ಲಿ ಪಾರಂಪರಿಕವಾಗಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡತಕ್ಕಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೇವೆ. ಕಲಿಯುಗದ ಬ್ರಹ್ಮನಾಗಿರತಕ್ಕಂಥ ಆಂಜನೇಯ ಆ ಎಲ್ಲ ಸಮೃದ್ಧಿಗಳನ್ನು ಜಗತ್ತಿಗೆ ನೀಡಲಿ. ಬೇಡತಿ ಅಘನಾಶಿನಿ ಇರ್ಬೋದು, ಶರಾವತಿ ಇರ್ಬೋದು, ವೇದಾವತಿ ಇರ್ಬೋದು, ವಾರಾಹಿ ಇರ್ಬೋದು, ಅಥವಾ ಯಾವುದೇ ನದಿಗಳನ್ನು ನಾವು ತೆಗೆದುಕೊಂಡ್ರೆ ಈ ನದಿಯ ಹರಿವನ್ನು ನಾವು ಮಾಡಿದ್ದಲ್ಲ, ಭಗವಂತ ಕೊಟ್ಟಿದ್ದು, ಸೃಷ್ಟಿಯ ನಿಯಮ ಇದು. ಪರಿಸರ ಕಾಳಜಿಯ ಒಂದು ವಿಚಾರದಲ್ಲೂ ಕೂಡ ಶ್ರೀ ಆಂಜನೇಯನ ರಕ್ಷಣೆ ಸದಾ ಇರಲಿ. ನಮಸ್ತೆ ಶ್ರೀ ಆಂಜನೇಯಂ ನಮಸ್ತೆ ಪ್ರಸನ್ನಾಂಜನೇಯಂ ನಮಸ್ತೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಒಂದು ಪುಣ್ಯಕ್ಷೇತ್ರ ಶ್ರೀ ವೀರಾಂಜನೇಯ ಮಹಾಸಂಸ್ಥಾನ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಗೆ ಬಂದಿದ್ದೇವೆ. नमो आञ्जनेयं नमो दिव्यकायं नमो वायुपुत्रं नमो सूर्यमित्रम् नमो निखिलरक्षाकरं रुद्ररूपं नमो मारुतिं रामदूतं नमामि. नमो वानरेशं नमो दिव्यभासं नमो वज्रदेहं नमो ब्रह्मतेजं नमो शत्रुसंहारकं वज्रकायं नमो मारुतिं रामदूतं नमामि. नमो आञ्जनेयं नमो दिव्यकायं नमो वायुपुत्रं नमो सूर्यमित्रम्. ಇಲ್ಲಿ ಬಂದು ಕ್ಷೇತ್ರದ ಆರಾಧ್ಯ ದೇವರ ಆಶೀರ್ವಾದ ಪಡೆದು नमो निखिल रक्षाकरं रुद्ररूपं नमो मारुतिं रामदूतं नमामि. नमो वानरेशं नमो दिव्यभासं नमो वज्रदेहं नमो ब्रह्मतेजं नमो शत्रुसंहारकं वज्रकायं नमो मारुतिं रामदूतं नमामि. श्री आञ्जनेयं नमस्ते प्रसन्नाञ्जनेयं नमस्ते श्री आञ्जनेयं नमस्ते प्रसन्नाञ्जनेयं नमस्ते. नमो वानरेन्द्रं नमो विश्वपालं नमो विश्वमोदं नमो देवसुरामो नमो गगनसञ्चारितं पवनतनयं नमो मारुतिं रामदूतं नमामि. ಇವತ್ತು ನಮ್ಮೊಂದಿಗೆ ಈ ಕ್ಷೇತ್ರದ ಧರ್ಮದರ್ಶಿಗಳಾದ ಶ್ರೀ 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 ಪರಮ ಪೂಜ್ಯ ಮಾರುತಿ ಗುರೂಜಿಯವರು ನಮ್ಮೊಂದಿಗಿದ್ದಾರೆ. ಅವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಇವತ್ತು ಅವರೊಂದಿಗೆ ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ. ನಮಸ್ಕಾರ ಗುರು. ಈಗ ತಮ್ಮ ಒಂದು ಆಧ್ಯಾತ್ಮಿಕ ಜೀವನ ಹೇಗೆ ಶುರುವಾಯಿತು ಹಾಗೂ ದೇವರಾದ ಶ್ರೀ ಆಂಜನೇಯರ ಒಂದು ಸೇವೆಗೆ ತಮ್ಮ ಜೀವನವನ್ನು ಹೇಗೆ ಮುಡಿಪಾಗಿತ್ತು ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ದೇವರ ಸೇವೆ ನಾವು ಬಾಲ್ಯಾವಸ್ಥೆಯಿಂದನೇ ಅದು ಸಹ ಆರಂಭ ಮಾಡಿದ್ದು. ಆಂಜನೇಯನ ಉಪಾಸನೆ ಅಂತಂದರೆ ನಮ್ಮ ಆನುವಂಶಿಕವಾಗಿ ನಮ್ಮ ತಂದೆ ಅಜ್ಜ ಎಲ್ಲರೂ ಸಹ ಆಂಜನೇಯನ ಉಪಾಸನೆ ಮಾಡಿಕೊಂಡೇ ಬಂದಂಥ ಕುಟುಂಬ. ಹಾಗಾಗಿ ದೇವರ ಉಪಾಸನೆ ವಿಚಾರದಲ್ಲಿ ಬಾಲ್ಯಾವಸ್ಥೆಯಿಂದಲೇ ನಾವು ಆಂಜನೇಯನ ಸೇವೆಗೆ ತೊಡ್ಕೊಂಡಿದ್ದೇವೆ. ಒಂದು ಲೆಕ್ಕದಲ್ಲಿ ಪಾರಂಪರಿಕವಾಗಿ ಈ ಕ್ಷೇತ್ರ ಈಗ ನಾನು ಒಂದು 20 ವರ್ಷದ ಹಿಂದೆ ಇಲ್ಲಿ ಭೇಟಿ ನೀಡಿದ್ದೆ. 20 ವರ್ಷದ ಹಿಂದೆಯೂ ಈಗ ನೋಡಿದರೂ ತುಂಬ ಒಂದು ಬೆಳವಣಿಗೆಗಳಾಗಿದೆ. ಕ್ಷೇತ್ರದ ಅಭಿವೃದ್ಧಿಗೆ ನಿಮ್ಮ ಮುಂದಿನ ಯೋಜನೆಗಳು ಏನೇನು? ಕಾಲಕ್ಕೆ ತಕ್ಕ ರೀತಿಯಲ್ಲಿ ಕೆಲವೊಂದಿಷ್ಟು ವ್ಯವಸ್ಥೆಗಳನ್ನು ಮಾರ್ಪಾಡು ಮಾಡಬೇಕಾದ್ದು ಅನಿವಾರ್ಯ. ಆ ದೃಷ್ಟಿಯಿಂದ ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ ನಡೆದಿದೆ. ಅದರಲ್ಲೂ ಸಹ ವಿಶೇಷವಾಗಿ ಅಭಿವೃದ್ಧಿ ಅನ್ನೋದು ಶಿಕ್ಷಣ ಮತ್ತು ಆರೋಗ್ಯ ಅದು ಬಹಳ ಪ್ರಾಮುಖ್ಯ. ಆ ದೃಷ್ಟಿಕೋನದಿಂದ
2010ನೇ ಇಸ್ವಿಯಿಂದ ಕ್ಷೇತ್ರದಲ್ಲಿ ನಾವು ಶಿಕ್ಷಣ ಸಂಸ್ಥೆ CBSEಯನ್ನು ಪ್ರಾರಂಭ ಮಾಡಿದ್ವಿ. ಅದರ ಮುಂಚಿತವಾಗಿ ಕ್ಷೇತ್ರದಲ್ಲಿ ವೇದ ಪಾಠಶಾಲೆ ಮತ್ತು ಸಂಗೀತ ಶಾಲೆಗಳನ್ನು 2000ನೇ ಇಸ್ವಿಯಿಂದಲೇ ಪ್ರಾರಂಭ ಮಾಡಿದ್ವಿ. ಸಂದರ್ಭದಿಂದ ಸಂಸ್ಕೃತ ಮತ್ತು ವೇದಾಧ್ಯಯನಗಳು ನಡ್ಕೊಂಡು ಬಂದು ನಿರಂತರ ನಡ್ಕೊಂಡು ಬರೋದ್ರ ಜೊತೆಗೆ ಇವತ್ತು CBSE ಅಂತ ಶಿಕ್ಷಣ ಸಂಸ್ಥೆಯನ್ನು ನಾವು ಆರಂಭ ಮಾಡಬೇಕಾದ ಅನಿವಾರ್ಯತೆಯನ್ನು ಮನಗೊಂಡು 2010ನೇ ಇಸ್ವಿಯಿಂದ ಪ್ರಾರಂಭ ಮಾಡಿ ಸುದೀರ್ಘವಾಗಿ ಈಗ 16 ವರ್ಷಗಳ ಪರ್ಯಂತರವಾಗಿ CBSE ಸ್ಕೂಲ್ ನಡ್ಕೊಂಡು ಬಂದಿದೆ. ಜೊತೆಗೆ ಈಗ 2 ವರ್ಷದಿಂದ ಕಾಲೇಜಾಗಿ ಮಾರ್ಪಡಿಸಿದ್ದೇವೆ. ಅಂದರೆ 11-12 ತರಗತಿಯನ್ನು ಪ್ರಾರಂಭ ಮಾಡಿದ್ದೇವೆ. ಮುಂದೆ ಇದನ್ನು ವೃತ್ತಿ ಜೀವನಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಬೇಕಾದ ಶಿಕ್ಷಣಗಳನ್ನು ಮತ್ತು ತರಬೇತಿ ಕೇಂದ್ರಗಳನ್ನು ಮಾಡತಕ್ಕಂಥ ಸಂಕಲ್ಪ ಮುಂದಿನ ಒಂದು ವಿಚಾರಗಳನ್ನು ಇಟ್ಟುಕೊಂಡಿದ್ದೇವೆ. ಇನ್ನು ಆರೋಗ್ಯ ದೃಷ್ಟಿಯಿಂದ ನಮ್ಮ ಬಹುಶಃ ಜಿಲ್ಲೆಗೆ ಒಂದು ಶಾಪವಾಗಿರತಕ್ಕಂಥದ್ದು ಒಂದು ಹಾಸ್ಪಿಟ್ಲ್ ಇಲ್ಲಹಳವಂಥ ಒಂದು ವಿಚಾರ. ಆ ಕಾರಣಕ್ಕಾಗಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ಮಾಡತಕ್ಕಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೇವೆ. ಅಡೆತಡೆಗಳು ನೂರಾರಿದ್ದಾವೆ, ಆದರೆ ಅಡೆತಡೆಗಳನ್ನು ಮೀರಿ ಹೋಗುವ ಪ್ರಯತ್ನದಲ್ಲಿ ಭಗವಂತನ ಅನುಗ್ರಹ ಇದೆ ಅನ್ನೋ ವಿಶ್ವಾಸ ಇದೆ. ಹಾಗೆ ಒಂದೊಂದೇ ಹೆಜ್ಜೆಯನ್ನು ಇಟ್ಟು ನಿಧಾನವಾಗಿ ಆದರೂ ಗುರಿ ತಲುಪುವಂಥ ವ್ಯವಸ್ಥೆಯನ್ನು ಸಂಕಲ್ಪ ಮಾಡಿದ್ದೇವೆ. ಇದರ ಜೊತೆಯಲ್ಲಿ ಕ್ಷೇತ್ರದಲ್ಲಿ ಭಕ್ತಾದಿಗಳಿಗೆ ಅನುಕೂಲ ಆಗುವ ಹಾಗೆ ಅನೇಕ ರೀತಿಯ ವ್ಯವಸ್ಥೆಗಳು ಈಗಾಗಲೇ ನಡೀತಾ ಇದ್ದಾವೆ. ಇನ್ನೂ ಸಹ ಆಗಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಅಲ್ಲಿ ಮಾಡಲಿಕ್ಕೆ ಸಂಕಲ್ಪ ಮಾಡಿದ್ದೇವೆ. ಈಗಾಗಲೇ ಭೋಜನ ಶಾಲೆ ಇರಬಹುದು, ವಸತಿ ಗೃಹಗಳಿರಬಹುದು ಇತ್ಯಾದಿಗಳು ಈಗಾಗಲೇ ನಡೀತಾ ಇದ್ದಾವೆ. ಅದ್ರ ಜೊತೆಯಲ್ಲಿ ಗೋಶಾಲೆಯೂ ಸಹ ಇಲ್ಲಿ ಕ್ಷೇತ್ರದಲ್ಲಿ ನಡೀತಾ ಇದೆ. ಅದನ್ನು ಇನ್ನೂ ಸಹ ಒಂದು ನವೀಕರಣವನ್ನು ಮಾಡಿ ಇನ್ನೂ ವಿಶೇಷವಾಗಿ ಗೋ ಸಂತತಿಯನ್ನು ರಕ್ಷಣೆ ಮಾಡತಕ್ಕಂಥ ಕಾರ್ಯವನ್ನು ಈ ಮುಂದಿನ ದಿನಗಳಲ್ಲಿ ಸಂಕಲ್ಪ ಇಟ್ಕೊಂಡಿದ್ದೇವೆ. ಜೊತೆಗೆ CBSE ಸ್ಕೂಲಿನಲ್ಲಿ ನಾವು ಇದು ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿರೋದ್ರಿಂದ ಒಂದು 500 ಜನ ವಿದ್ಯಾರ್ಥಿಗಳಿಗೆ ಆರಂಭದಲ್ಲಿ ಈಗ ವಸತಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನೋ ಸಂಕಲ್ಪದಿಂದ ಹಾಸ್ಟೆಲ್ ಕಟ್ಟಡವು ಸಹ ಈಗ ನಿರ್ಮಾಣದ ಒಂದು ಭಾಗದ ಹಂತ ನಿರ್ಮಾಣ ಈಗ ಪರಿಪೂರ್ಣತೆಗೊಂಡಿದೆ. ಇದಿಷ್ಟು ಈಗ ಅಭಿವೃದ್ಧಿಯ ಕಾರ್ಯಗಳು ನಡೀತಾ ಇರುವಂಥದ್ದು. ನಮೋ ಶತ್ರುನಾಶನಕರಂ ಧೀರರೂಪಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ನಮೋ ದೇವದೇವಂ ನಮೋ ಭಕ್ತರತ್ನಂ ನಮೋ ಅಭಯವರದಂ ನಮೋ ಪಂಚಾವದಂ. ನಮೋ ಶುಭದ ಶುಭಮಂಗಲಂ ಆಂಜನೇಯಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ನಮೋ ರಮ್ಯನಾಮಂ ನಮೋ ಭವಪೂನಿತಂ ನಮೋ ಚಿರಂಜೀವಂ ನಮೋ ವಿಶ್ವಪೂಜ್ಯಂ. ನಮೋ ಶತ್ರುನಾಶನಕರಂ ಧೀರರೂಪಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ನಮೋ ದೇವದೇವಂ ನಮೋ ಕತ್ತರತ್ನಂ ನಮೋ ಅಭಯವರದಂ ನಮೋ ಪಂಚವದನಂ ನಮೋ ಶುಭದ ಶುಭಮಂಗಳಂ ಆಂಜನೇಯಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ಶ್ರೀ ಆಂಜನೇಯಂ ನಮಸ್ತೆ ಪ್ರಸನ್ನಾಂಜನೇಯಂ ನಮಸ್ತೆ. ಶ್ರೀ ಆಂಜನೇಯಂ ನಮಸ್ತೆ ಪ್ರಸನ್ನಾಂಜನೇಯಂ ನಮಸ್ತೆ. ಗುರುಗಳ ಇಂದಿನ ಯುವಜನತೆ ಒಂದು ಸ್ವಲ್ಪ ಈ ಸೋಷಿಯಲ್ ಮೀಡಿಯಾ ಅಂದರೆ ಈ ಮೊಬೈಲು ಅದು ಇದು ಈಗಿನ ಒಂದು
ಸಮಾಜದ ಪರಿಸ್ಥಿತಿ ಆಗಿದೆ. ಇದರ ಜೊತೆಗೆ ದೇವಾಲಯ ಮತ್ತು ನಮ್ಮ ಧರ್ಮ ಇದರ ಜೊತೆ ಹೆಚ್ಚಿನ ಒಂದು ಸಂಪರ್ಕ ಇಟ್ಟುಕೊಳ್ಳಲು ಒಂದು ಏನು ಮಾಡ್ಬೋದು? ಇದಕ್ಕೆ ತಮ್ಮ ಒಂದು ಸಂದೇಶ ಏನಿದೆ? ಇವತ್ತಿನ ಸ್ಥಿತಿಯಲ್ಲಿ, ಪ್ರಸ್ತುತ ಸ್ಥಿತಿಯಲ್ಲಿ ನಾವು ಕೈ ಬೆರಳಲ್ಲೇ ಜಗತ್ತನ್ನು ನೋಡುವ ಕಾಲದಲ್ಲಿದ್ದೇವೆ. ಒಂದು ಹಂತಕ್ಕೆ ವಿಷಾದವೂ ಹೌದು, ಒಂದು ಹಂತಕ್ಕೆ ಯೋಚನೆ ಮಾಡಿದ್ರೆ ಅದನ್ನೇ ಯಾಕೆ ನಾವು ಧಾರ್ಮಿಕ ಮತ್ತು ದೈವಿಕ ವಿಚಾರಗಳಲ್ಲಿ ಅದನ್ನು ಬಳಸ್ಕೊಳ್ಬಾರ್ದು ಅಂತಲೂ ಯೋಚನೆ ಮಾಡಿದ್ರೆ. ಯಾಕೆಂದರೆ ಜನರು ಸುಲಭದಲ್ಲಿ ಅಥವಾ ಯುವಕರು ಸುಲಭದಲ್ಲಿ ಯಾವುದಕ್ಕೆ ಮನಸೂರೆಗೊಳ್ತಾರೋ ಅದನ್ನೇ ನಮಗೆ ಅಸ್ತ್ರವಾಗಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾದ ಅನಿವಾರ್ಯತೆ ನನಗನ್ನಿಸ್ತಾ ಇದೆ. ಯಾಕೆಂದರೆ ನೀನು ಯಾವುದನ್ನೋ ಒಂದು ಕೆಲಸವನ್ನು ಮಾಡ್ತಾ ಇದ್ದರೆ ಮಾಡಬೇಡ ಅಂತಂದರೆ ಅದನ್ನು ಅವರು ಮತ್ತೆ ಪುನಃ ಪ್ರತಿರೋಧ ಮಾಡಿ ಅದನ್ನು ಹೆಚ್ಚಿಗೆ ಮಾಡ್ತಾರೆ ವಿನಃ ಅದನ್ನು ತಿದ್ದುಕೊಳ್ತಕ್ಕಂಥ ಮನಸ್ಥಿತಿ ಇವತ್ತು ಯುವ ಜನರಲ್ಲಿ ಇಲ್ಲ. ಆ ಕಾರಣಕ್ಕೆ ಸೋಷಿಯಲ್ ಮೀಡಿಯಾ ಇವತ್ತು ನಾವು ಅದನ್ನು ಮಾರಕ ಅನ್ನೋದಕ್ಕಿಂತ ಅದನ್ನೇ ಅಸ್ತ್ರವಾಗಿಸಿ ಧರ್ಮ ಪ್ರಚಾರ ಇರಬಹುದು, ಗ್ರಂಥಗಳ ಬಗ್ಗೆ ತಿಳುವಳಿಕೆ ಇರಬಹುದು, ಅಥವಾ ನಮ್ಮ ಸನಾತನ ಧರ್ಮದ ಬಗ್ಗೆ ಜ್ಞಾನ ಇರಬಹುದು, ಅಥವಾ ಇತಿಹಾಸದ ಪರಿಕಲ್ಪನೆಗಳಿರಬಹುದು, ಪುರಾಣ ವೇದಗಳ ಬಗ್ಗೆ ಪರಿಕಲ್ಪನೆಗಳಿರಬಹುದು, ದೇವಸ್ಥಾನಗಳು ಮಠ ಮಂದಿರಗಳ ಬಗ್ಗೆ ಪರಿಕಲ್ಪನೆಗಳಿರಬಹುದು, ಪರಂಪರೆಗಳ ಬಗ್ಗೆ ಪರಿಕಲ್ಪನೆಗಳಿರ್ಬೋದು, ಅಥವಾ ಅನೇಕ ರೀತಿಯ ಈ ದೇಶದ ಪ್ರತಿಷ್ಠಿತ ದೇವತಾ ಸ್ಥಾನಗಳಿರ್ಬೋದು. ಇದು ಯಾವುದೇ ಒಂದು ಸ್ಥಳದ ಬಗ್ಗೆ ನಾವು ಸೂಕ್ತ ಮಾಹಿತಿಯನ್ನು ಯುವಜನತೆಗೆ ಮುಡಿಸುವ ಮುಖಾಂತರ ಆ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಂಡ್ರೆ ನಾವು ಆಧುನಿಕತೆಯಲ್ಲೂ ಸಹ ಆ ಯುವಜನರ ಮನಸ್ಸನ್ನು ಗೆಲ್ಲಬಹುದು ಅನ್ನೋದೊಂದು ವಿಶ್ವಾಸ ಇದೆ. ಗುರುಗಳೇ, ಈಗ ಈ ಸಂದರ್ಶನವನ್ನು ಪ್ರಪಂಚದಾದ್ಯಂತ ನೋಡುವ ಭಕ್ತರಿಗೆ ವೀರಾಂಜನೇಯ ಸ್ವಾಮಿಯ ಒಂದು ಸಂದೇಶವನ್ನು ನೀಡ್ತೀರಾ? ಆಂಜನೇಯ ಬಹುಶಃ ಜನತೆಗೆ ಅಂತಲ್ಲ, ಇಡೀ ಪ್ರಪಂಚಕ್ಕೆ, ಜಗತ್ತಿಗೆ ಅವನ ಸಂದೇಶ, ಅವನ ಜೀವನವೇ ಸಂದೇಶ. ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಪಡೆದಂಥವನು, ಯಾವುದು ಅಸಾಧ್ಯವೋ ಅದನ್ನು ಸಾಧನೆ ಮಾಡಿದಂಥವನು, ಅಘಟಿತ ಘಟನಾ ಪಟು ಅಂತವನಿಗೆ ಹೇಳ್ತೇವೆ, ಅಸಾಧ್ಯ ಸಾಧಕ ಸ್ವಾಮಿ ಅಂತ ಹೇಳ್ತೇವೆ. ಅಂತಹ ಮಹಿಮನಾಗಿದ್ದರೂ ಸಹ ಯಾವ ದೊಡ್ಡಸ್ತಿಕೆಯನ್ನು, ಯಾವ ಅಹಮ್ಮಿಕೆಯನ್ನು ತೋರಿಸದೆ ಸೇವಾ ಭಾವವನ್ನು ಅವನು ತನ್ನ ಜೀವನದ ಉದ್ದಗಲಕ್ಕೂ ಸಹ ತೋರಿಸ್ತಾ, ತನ್ನ ಅಪಾರ ಪಾಂಡಿತ್ಯ ಉಳ್ಳವನಾಗಿದ್ದರೂ ಸಹ ತಾನೊಬ್ಬ ನಿಷ್ಠಾವಂತ ಸೇವಕ, ದಾಸ ನಾನು ಅಂತಕ್ಕಂಥ ಒಂದು ಸಂದೇಶವನ್ನು ಜಗತ್ತಿಗೆ ಕೊಟ್ಟಂಥವನು. ಹಾಗಾಗಿ ಇವತ್ತು ಇಡೀ ಜಗತ್ತಿಗೆ ಅವಶ್ಯಕತೆ ಇರುವಂಥದ್ದೇ ಇದು. ಯಾಕೆಂದರೆ ನಮಗೆಲ್ಲರಿಗೂ ಸಹ ವಿದ್ಯೆ ಇದೆ, ಆದರೆ ಆ ವಿದ್ಯೆಗೆ ತಕ್ಕದಾಗಿರ್ತಕ್ಕಂಥ ವಿನಯ ಇಲ್ಲ. ನಮ್ಮೆಲ್ಲರಿಗೂ ಸಹ ಅಧಿಕಾರ ಇದೆ, ಅಧಿಕಾರಕ್ಕೆ ತಕ್ಕದಾಗಿರ್ತಕ್ಕಂಥ ಒಂದು ನಡವಳಿಕೆ ಇಲ್ಲ, ಅಹಮ್ಮಿಕೆ ಇರ್ತದೆ. ಹೀಗೆ ಪ್ರತಿಯೊಂದು ಆಯಕಟ್ಟಿನಲ್ಲಿಯೂ ಸಹ ಜನರಿಗೆ ಇವತ್ತು ಆಂಜನೇಯನ ಜೀವನ, ಆಂಜನೇಯನ ಆದರ್ಶ, ಆಂಜನೇಯನ ನಡವಳಿಕೆಯೇ ಇವತ್ತು ಅದು ಒಂದು ಮಾರ್ಗದರ್ಶನ ಅಂತ ನಾವು ಭಾವಿಸ್ತೇವೆ. ಹಾಗಾಗಿ ಆಂಜನೇಯನ ಜೀವನ ಪ್ರತಿಯೊಬ್ಬರಿಗೂ ಸಹ ಮಾರ್ಗದರ್ಶನ ಆಗಲಿ. ಯಾವುದೇ ಒಂದು ಕ್ಷೇತ್ರ ತೆಗೆದುಕೊಂಡರೂ ಸಹ ಆಂಜನೇಯ ಅಲ್ಲಿ ಒಂದು ಆದರ್ಶನಾಗಿರುತ್ತಾನೆ. ಅವನ ಒಂದು ಜೀವನದ ಅನುಕರಣೆಗಳನ್ನು ನಾವು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಹಾಗಾಗಿ ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ವಾಕ್ಪಟುತ್ವ, ನಿರ್ಭಯತ್ವ, ಅಜಾಢ್ಯ ನಮ್ಮಲ್ಲಿ ಬಹಳ ಮುಖ್ಯವಾದ ಇವತ್ತು ವಿದ್ಯಾರ್ಥಿಗಳಿಗೆಲ್ಲ ಇರುವಂಥದ್ದು. ಇದೆಲ್ಲವನ್ನು ಹೋಗಲಾಡಿಸಿ ಒಳ್ಳೆಯ ಆರೋಗ್ಯವನ್ನು ಕೊಡ್ತಕ್ಕಂಥ ಆಂಜನೇಯನ ಉಪಾಸನೆ, ಅದರಲ್ಲೂ ಸಹ ಕಲಿಯುಗದಲ್ಲಿ ಅತಿ ಮಹತ್ವವಾದಂಥದ್ದು. ಕಲಿಯುಗದ ಬ್ರಹ್ಮನಾಗಿರತಕ್ಕಂಥ ಆಂಜನೇಯ ಆ ಎಲ್ಲ ಸಮೃದ್ಧಿಗಳನ್ನು ಜಗತ್ತಿಗೆ ನೀಡಲಿ. ಜೊತೆಗೆ ದೇವರಿಂದ ವರಬಲಾನ್ವಿತನಾಗಿರತಕ್ಕಂಥ ಆಂಜನೇಯ. ಹಾಗಾಗಿ ಅವನ ಉಪಾಸನೆ ಮಾಡೋದರಿಂದ, ಅವನ ಸ್ಮರಣೆ ಮಾಡೋದರಿಂದ ಸಕಲ ದೇವತೆಗಳನ್ನೂ ಸಹ ವಂದಿಸ್ತಕ್ಕಂಥ ಆ ಸುಯೋಗ ನಮಗೆ ಪ್ರಾಪ್ತವಾಗ್ತದೆ. ಕಲಿಯುಗದ ಬ್ರಹ್ಮನಾಗಿರ್ತಕ್ಕಂಥ ಆಂಜನೇಯ ಎಲ್ಲರ ಮನಸ್ಸಿಗೂ ಸಹ ಮುದವನ್ನು ನೀಡಲಿ, ಅವರ ಇಷ್ಟಾರ್ಥವನ್ನು ನೆರವೇರಿಸಲಿ ಅಂತೇಳಿ ನಾವು ಪ್ರಾರ್ಥಿಸ್ತೇವೆ. ಗುರುಗಳೇ, ಕೊನೆಯದಾಗಿ ಈಗ ನಿಮ್ಮ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇರೋದು ಭೇಡ್ತಿ ಅಘನಾಶಿನಿ, ಒಂದು ಶರಾವತಿ ಕೊಳ್ಳ ಸಂರಕ್ಷಣಾ ಯೋಜನೆಯಲ್ಲಿ. ಇದು ಖಂಡಿತ ಮಾರಕವಂತೂ ಹೌದು. ಇದರ ಬಗ್ಗೆ ತಮ್ಮದೊಂದು ಅಭಿಪ್ರಾಯ? ಪರಿಸರ ವಿಚಾರಕ್ಕೆ ಬಂದಾಗ ನಮ್ಮ ಜಿಲ್ಲೆಯ ವಿಚಾರಕ್ಕೆ ತೆಗೆದುಕೊಂಡ್ರೆ ಪಶ್ಚಿಮ ಘಟ್ಟದ ಅತಿ ಮಹತ್ವದ
ಹೃದಯ ಭಾಗ ಅಂತ ಹೇಳ್ಬೋದು ನಾವು ಈ ಭಾಗವನ್ನು. ನಮ್ಮ ಜಿಲ್ಲೆ ಬಹುಶಃ ನಮ್ಮ ರಾಜ್ಯದ 31 ಜಿಲ್ಲೆಗಳನ್ನು ನಾವು ಎಣಿಕೆಯನ್ನು ತೆಗೆದುಕೊಂಡ್ರೆ ಈ 31 ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾಡುಳ್ಳಂಥ ಅರಣ್ಯ ಪ್ರದೇಶವುಳ್ಳಂಥ ಸ್ಥಳ ಯಾವುದು ಅಂತಂದರೆ ಉತ್ತರ ಕನ್ನಡ ಜಿಲ್ಲೆ. ಅದರಲ್ಲಿ 86% ಸಂಪೂರ್ಣವಾಗಿ ಅರಣ್ಯವುಳ್ಳಂಥದ್ದು. ಆದರೆ ಇವತ್ತು ಈ 86% ಹೇಳುವಂಥದ್ದು ಇದು ಕೇವಲ ದಾಖಲೆಯಲ್ಲಿ ಅಷ್ಟೇ ಉಳ್ಕೊಂಡಿದ್ದೀವಿ ವಿನಃ ವಾಸ್ತವವಾಗಿ 42.6 ಅರಣ್ಯ ಮಾತ್ರ ಉಳ್ಕೊಂಡಿದೆ. ಅಂದರೆ ಅರ್ಧಕ್ಕರ್ಧ ಅರಣ್ಯವೇ ಈಗಾಗಲೇ ಹೋಗಿದೆ. ಹಾಗಿದ್ರೆ ಅಭಿವೃದ್ಧಿ ಬೇಡವೇ ಅನ್ನೋ ಪ್ರಶ್ನೆ ಬರ್ತದೆ. ನಾವು ಮಾತನಾಡಿದ್ರೆ ನೀವು ಅಭಿವೃದ್ಧಿ ವಿರೋಧಗಳು ಅಂತ ಹೇಳುವಂಥ ಮಾತನ್ನು ಬರ್ತದೆ. ಆದರೆ ಅಭಿವೃದ್ಧಿ ಬೇಕು, ಅಭಿವೃದ್ಧಿಯ ಹೆಸರಿನಲ್ಲಿ ಲೂಟಿ ಮಾಡುವುದು ಬೇಡ. ಜೊತೆಗೆ ಭಗವಂತ ಕೊಟ್ಟಂಥ ಪ್ರಕೃತಿ, ಇದು ನಾವು ಯಾರೂ ಕೊಟ್ಟಂತಲ್ಲ. ಇಲ್ಲಿಯ ಕಾಡಿಗೆ 120 ಮಿಲಿಯನ್ ವರ್ಷದ ದಾಖಲೆಗಳಿದ್ದಾವೆ. ಇಲ್ಲಿ ಅರಣ್ಯಕ್ಕೆ ಮಳೆಕಾಡು ಅಂತಕ್ಕಂಥ ಹೆಸರಿದ್ದಾವೆ. ಇದನ್ನು ಅಭಯಾರಣ್ಯ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆಗೆ ಸಿಂಹಬಾಲದ ಮಂಗಗಳ ಒಂದು ಆವಾಸ ಸ್ಥಾನ ಅಂತ ಹೇಳ್ತೇವೆ. ಇಲ್ಲಿಗೆ ಕಾಳಿಂಗ ಸರ್ಪದ ಆವಾಸ ಸ್ಥಾನ ಅಂತ ಹೇಳ್ತೇವೆ. ಅದರಲ್ಲೂ ಸಹ ಈ ಸಿಂಹಭಾಗದ ಮಂಗಗಳು, ಲಯನ್ ಮೆಕಾಕ್ ಅಂತೇನು ಹೇಳ್ತೇವೆ, ಇದು ಜಗತ್ತಿನಲ್ಲಿ ಕನಿಷ್ಠ 1,000 ಸಂಖ್ಯೆ ಅಂತ ಹೇಳ್ತಾರೆ ಇರುವಂಥದ್ದು. ಹಾಗಿದ್ರೆ ಈ 1,000 ಸಂಖ್ಯೆಯಲ್ಲಿ ಇವತ್ತು ನಶಿಸಿ ಸಾಧಾರಣ 876 ಅಂತ ಲೆಕ್ಕವನ್ನು ಸರ್ಕಾರವೇ ಹೇಳ್ತದೆ. ಈ ಒಂದು 876 ಸಿಂಹಭಾಗದ ಮಂಗ ಎಲ್ಲಿದ್ದಾವೆ ಅಂತ ಕೇಳಿದ್ರೆ ಈ ಪಶ್ಚಿಮ ಘಟ್ಟದ 1,500 ಕಿಲೋಮೀಟರ್ ವ್ಯಾಪ್ತಿಯ 6 ರಾಜ್ಯಗಳನ್ನು ಹೊಂದಿದಂಥ 3 ಭಾಗದಲ್ಲಿ ಮಾತ್ರ ಇದ್ದಾವೆ. ಒಂದು ಕೇರಳದ ಮೌನ ಕಣಿವೆ, ಹೈದರಾಬಾದಿನ ಒಂದು ಗಡಿಯ ಪ್ರದೇಶ, ಜೊತೆಗೆ ಈ ಕರ್ನಾಟಕದ ಅದರಲ್ಲೂ ಸಹ ಈ ಮಾವಿನಗುಂಡಿ, ಈ ಮಲೆಮನೆ, ಕತ್ತಲೆಕಾನ್ ಅಂತಕ್ಕಂಥ ಈ ಭಾಗ, ಗೇರ್ಸೊಪ್ಪ, ಇದಿಷ್ಟು ಭಾಗ, ಈ 3 ಭಾಗದಲ್ಲೇ ಇರತಕ್ಕಂಥದ್ದು. ಅಂದರೆ ಇದನ್ನು ನಾವು ಕಳ್ಕೊಂಡಿವಿ ಅಂತ ಆದರೆ ಇಡೀ ಜಗತ್ತಿಗೆ ನಾವು ಏನು ಸಂದೇಶ ಕೊಟ್ಟಾಗ ಆಗ್ತದೆ, ಒಂದು ಸಂತತಿಯನ್ನು ನಾವು ಕಳ್ಕೊಳ್ಳಿಕ್ಕೆ ಕಾರಣ ಮಾಡ್ಕೊಂಡಂತ ಆಗ್ತದೆ. ಇಲ್ಲಿ ಇದರ ರಕ್ಷಣೆ ಆಗಬೇಕಾದ್ದು ಅಗತ್ಯತೆ ಇದೆ. ಹಿಂದೆ ಮೌನ ಕಣಿವೆಯಲ್ಲಿ ಒಂದು ಡ್ಯಾಮನ್ನು ಕಟ್ಟತಕ್ಕಂಥ ಯೋಜನೆ ಪ್ರಾರಂಭ ಆಗ್ತದೆ. ಆ ಸಂದರ್ಭದಲ್ಲಿ ಅತೀವವಾಗಿರ್ತಕ್ಕಂಥ ಹೋರಾಟ ಮಾಡಿದ ಸಂದರ್ಭದಲ್ಲಿ ಅಂದಿರ್ತಕ್ಕಂಥ ಆಡಳಿತ ವರ್ಗ, ಅಂದಿನ ಪ್ರಧಾನಮಂತ್ರಿಗಳು ಅದನ್ನು ಶಾಶ್ವತ ರದ್ದತಿಯನ್ನು ಮಾಡುವುದರ ಜೊತೆಗೆ ಅಲ್ಲಿ ಪರಿಸರ ರಕ್ಷಣೆ ಜೊತೆಗೆ ಒಂದು ಅರಣ್ಯಗಳ ರಕ್ಷಣೆಗಾಗಿ ಒಂದು ಕ್ರಮವನ್ನು ತೆಗೆದುಕೊಳ್ತಾರೆ. ಕೇವಲ ಒಂದು ಆ ಮಂಗದ ಸಂತತಿಯನ್ನು ರಕ್ಷಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ. ಇದನ್ನು ನಾವು ಕಳ್ಕೊಂಡು ನಾವು ಜಗತ್ತಿಗೆ ಮೋಸ ಮಾಡದಂತೆ ಅನ್ನುವ ಭಾವದಲ್ಲಿ ಆ ರೀತಿಯಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ಹಾಗಿದ್ರೆ ಇಂಥ ಚಿಂತನೆ, ಇಂಥ ಒಂದು ಯೋಚನೆ ಯಾಕೆ ನಮ್ಮ ಈ ಭಾಗದಲ್ಲಿ ಇವತ್ತಿನ ಆಡಳಿತ ಪರಿಸ್ಥಿತಿಗೆ ಬರ್ತಾ ಇಲ್ಲ? ಇವತ್ತು ಇಲ್ಲಿ ಈ ಮಂಗಗಳ ಸಂತತಿ ನಶಿಸಿ ಹೋದರೆ ನಾವು ದೇಶಕ್ಕೆ ಅಥವಾ ಜಗತ್ತಿಗೆ ಒಂದು ದ್ರೋಹ ಮಾಡದಂತಲ್ವೇ? ಇಷ್ಟಕ್ಕೂ ಸಹ ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳು ಬೇಕಷ್ಟಿದ್ದಾವೆ. ಅದರಲ್ಲೂ ಸಹ ಬೇಡತಿ, ಅಘನಾಶಿನಿ ಇರ್ಬೋದು, ಶರಾವತಿ ಇರ್ಬೋದು, ವೇದಾವತಿ ಇರ್ಬೋದು, ವಾರಾಹಿ ಇರ್ಬೋದು, ಅಥವಾ ಯಾವುದೇ ನದಿಗಳನ್ನು ನಾವು ತೆಗೆದುಕೊಂಡ್ರೆ ಈ ನದಿಯ ಹರಿವನ್ನು ನಾವು ಮಾಡಿದ್ದಲ್ಲ, ಭಗವಂತ ಕೊಟ್ಟಿದ್ದು ಸೃಷ್ಟಿಯ ನಿಯಮ ಇದು. ಆಮೇಲೆ ಇದನ್ನು ವಿರುದ್ಧ ದಿಕ್ಕಿನಲ್ಲಿ ಹರಿಸುವಂಥ ಪ್ರಯತ್ನಗಳು. ವಿಶೇಷವಾಗಿ ಉತ್ತರ ಕನ್ನಡದ ಸುಮಾರು ತಾಲೂಕುಗಳು ಬರಗಾಲ ಪೀಡಿತವಾಗಿದೆ. ನಮ್ಮ ಪ್ರಶ್ನೆ, ಇಲ್ಲದ ನೀರನ್ನು ಕೊಂಡೊಯ್ಯುವುದೆಲ್ಲಿ ಅಂತ. ಅಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಈಗ ಕಳೆದ ವರ್ಷವನ್ನೇ ನಾವು, ಭಾಳ ವರ್ಷದ ವಿಚಾರಗಳು ಬೇಡ, ಕಳೆದ ವರ್ಷದ ಮಳೆಯ ಪ್ರಮಾಣವನ್ನು ತೆಗೆದುಕೊಂಡ್ರೆ, ಈ ವರ್ಷದ ಮಳೆಯ ಪ್ರಮಾಣ ತೆಗೆದುಕೊಂಡ್ರೆ ನಮಗೆ ಸರಿಯಾಗಿ 10 ರಿಂದ 11 ದಿವಸದಷ್ಟು ಮಳೆ, ನಿರಂತರ ಮಳೆ ಹಿಡ್ಕೊಂಡ್ರೆ 10 ರಿಂದ 11 ದಿವಸ ಈಗ ನಮಗೆ ಬಿದ್ದಿದೆ ಅಷ್ಟೇ. ಅಂದರೆ ಶೇಕಡಾವಾರು ತಗೊಂಡ್ರೆ ಕಳೆದ ವರ್ಷ 100 ಪ್ರಮಾಣ ತಗೊಂಡ್ರೆ ಈ ವರ್ಷ ನಮಗೊಂದು 8 ರಿಂದ 10% ಮಳೆ ಬಿದ್ದಿದೆ. ನಾವೀಗ ಬಿದ್ದ ಮಳೆನೇ ದೊಡ್ಡ ಮಳೆ ಅಂತ ಹೇಳ್ಕೊಳ್ತಾ ಇದ್ದೇವೆ. ಅದಲ್ಲ, ಕಳೆದ ವರ್ಷದೇ ನಾವು ತೆಗೆದುಕೊಂಡ್ರೆ, ನಾವು ಈ ಭಾಳ ವರ್ಷದ ದಾಖಲೆಗಳು ನೋಡೋದೇ ಬೇಡ. ಮಳೆಗಾಲವೇ ಈಗ ಇಲ್ಲ ಪರಿಸ್ಥಿತಿ. ಇದರ ಪರಿಣಾಮ ಇವತ್ತು ನಮ್ಗೆ ಗೊತ್ತಾಗದೇ ಇರ್ಬೋದು, ಬಟ್ ಇನ್ನು ಒಂದು 4 ತಿಂಗಳು ಬಿಟ್ಟರೆ ನಮಗೆ ಬೆಳೆಯ ಬಗ್ಗೆ, ಇದರಲ್ಲಿ ಹುಲ್ಲುಗಳ ಬಗ್ಗೆ ಎಲ್ಲದರಲ್ಲೂ ಸಹ ನಮಗೆ ಪರಿಣಾಮವನ್ನು ಅನುಭವಿಸ್ತಾ ಇದ್ದೇವೆ. ಒಂದು ಹುಲ್ಲು ಬೇಕು ಅಂತ ಆದರೆ ನಾವು ಕಳೆದ ವರ್ಷಕ್ಕೆ ಯಾವ ದರಮಾನ ತೆಗೆದುಕೊಳ್ತಿದ್ವಿ, ಅದರ 2ರಷ್ಟು ಆಗ್ತಾ ಇದೆ. ಆದರೂ ಹುಲ್ಲು ಸಿಗ್ತಾ ಇಲ್ಲ. ಈಗ
ಮುಂದಿನ ವರ್ಷ ಬಹುಶಃ ನಮಗೆ ಹುಲ್ಲು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದೇ ರೀತಿ ಆದರೆ ನಾವು ಮಳೆಯ ಪ್ರಮಾಣವನ್ನು ಕಳ್ಕೊಳ್ತಾ ಇದ್ದೇವೆ. ಮಳೆಯ ಪ್ರಮಾಣ ಕಡಿಮೆ ಆಗಲಿಕ್ಕೆ ನಾವು ಇಲ್ಲಿಯ ಅರಣ್ಯ ಸಂಪತ್ತನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಇದು ವಿಶ್ವ ಪಾರಂಪರಿಕ ತಾಣ ಅಂತೇಳಿ ಯುನೆಸ್ಕೋದವರು ಗುರುತು ಮಾಡಿದ್ದಾರೆ. ವಿಶ್ವ ಪಾರಂಪರಿಕ ತಾಣ ಮಾಡಿದ್ದು ಯಾಕೆ? ಕೇವಲ ಅವರು ಇಲ್ಲಿಂದ ಏನೋ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅಲ್ಲ. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಮಣ್ಣಿನ ಇರಬಹುದು ಅಥವಾ ಇಲ್ಲಿಯ ವ್ಯವಸ್ಥೆಗಳು ಪ್ರತಿಯೊಂದು ಸಹ ಬಹುಶಃ ಜಗತ್ತಿನ 21 ವಿಶೇಷಗಳಲ್ಲಿ ನಮ್ಮ ಈ ಒಂದು ವಿಶ್ವ ಪಾರಂಪರಿಕ ತಾಣ 8ನೇ ಸ್ಥಾನದಲ್ಲಿ ನಿಲ್ತಾ ಇದೆ. ಭಾಳ ಸಂತೋಷವನ್ನು ನಾವು ಪಡಬೇಕು. ಆದರೆ ಆವತ್ತು 8ನೇ ಸ್ಥಾನದಲ್ಲಿತ್ತು. ಇವತ್ತು ಬಹುಶಃ ಅದು ಮತ್ತಿನ್ನೂ ಕೆಳಗೆ ಹೋಗಿರಬಹುದೇ ವಿನಃ ಅದು ಅದೇ ಸ್ಥಾನ ಉಳ್ಕೊಂಡಿದೆ ಅನ್ನೋ ವಿಶ್ವಾಸ ಇಲ್ಲ. ಜೊತೆಗೆ ಪಾಶ್ಚಿಮಾತ್ಯರು ಈ ಒಂದು ಯುನೆಸ್ಕೋದಿಂದ ನಮಗೆ ಪಶ್ಚಿಮ ಘಟ್ಟದ ರಕ್ಷಣೆಗಾಗಿ ಅನೇಕ ರೀತಿಯ ಹಣದ ಸಹಕಾರಗಳನ್ನು ಬೇರೆಯನ್ನು ಕೊಡುವುದರ ಮುಖಾಂತರ ಇಲ್ಲಿ ಹಸಿರು ಉಳಿಬೇಕು ಅಂತಕ್ಕಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ನಾವು ಅಭಿವೃದ್ಧಿ ಹೆಸರಿನಲ್ಲಿ ಇದನ್ನು ಮರಗಳನ್ನು ಕಡಿಯುವಂಥ ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲಿ ಇವತ್ತು ಉತ್ತರ ಕನ್ನಡ ಜಿಲ್ಲೆಗೆ ಈಗಾಗಲೇ 23 ಲಕ್ಷ ಮರಗಳನ್ನು ಕಡಿತಕ್ಕಂಥ ಒಂದು ಯೋಜನೆ ನಡೀತಾ ಇದೆ. ಇದು ನಮ್ಮ ದಾಖಲೆ ಹೇಳ್ತಾ ಇಲ್ಲ, ನಾವು ಬಾಯಲ್ಲಿ ಹೇಳ್ತಾ ಇರೋಂಥದ್ದಲ್ಲ. ನೀವು ಅರಣ್ಯ ಇಲಾಖೆಯ ಪರಿವೇಶ್ ಪೋರ್ಟಲನ್ನು ಓಪನ್ ಮಾಡಿದರೆ ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಯಾವ್ಯಾವ ಕಾರಣಕ್ಕಾಗಿ ಎಲ್ಲೆಲ್ಲಿ ಎಷ್ಟೆಷ್ಟು ಮರಗಳನ್ನು ತೆಗಿಬೇಕು ಅನ್ನೋ ನಿರ್ಧಾರವನ್ನು ಅವರು ಮಾಡಿ ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ದಾರೆ. ಅದನ್ನೇ ಕ್ಯಾಲ್ಕುಲೇಟ್ ಮಾಡಿದ್ರೆ 23 ಲಕ್ಷ ಮರಗಳು ಹೋಗ್ತವೆ. ಹಾಗಿದ್ದರೆ ಸುಪ್ರೀಂ ಕೋರ್ಟ್ ಒಂದು ಕಡೆ ಹೇಳ್ತದೆ, ಮರಗಳನ್ನು ಕಡಿಯುವುದು ಅಂದರೆ ಇದು ನರಮೇಧಕ್ಕೆ ಸಮ ಅಂತ ಹೇಳ್ತದೆ. ಹಾಗಿದ್ರೆ ನರಮೇಧ ಮಾಡಲಿಕ್ಕೆ ಒಪ್ಪಿಗೆ ಕೊಡಬಹುದೇ? ನಾವು ಬದುಕಲಿಕ್ಕೆ ನಮಗೆ ಆಮ್ಲಜನಕ ಬೇಕು. ನಾವು ಇಂಗಾಲ ಡೈಆಕ್ಸೈಡನ್ನು ಹೊರಗಡೆ ಹಾಕ್ತೇವೆ. ಮರಗಳು ಇಂಗಾಲ ಡೈಆಕ್ಸೈಡನ್ನು ಸ್ವೀಕರಿಸಿ ಆಮ್ಲಜನಕ ನಮ್ಮ ಬದುಕಿಗೆ ಕೊಡ್ತಾ ಇದ್ದಾವೆ. ಅಂತಹ ನಮ್ಮ ಬದುಕನ್ನು ಕಟ್ಟಿಕೊಂಡಂಥ ಮರಗಳ ಧ್ವನಿಯನ್ನು ಕೇಳುವಂಥ ಮನಸ್ಥಿತಿ ನಮ್ಗೆ ಯಾರಿಗೂ ಇಲ್ಲ ಇವತ್ತು. ನಾವು ಬದುಕಬೇಕು, ನಾವು ಬದುಕ್ತಾ ಇದ್ದೇವೆ ಇವತ್ತು ಅಂತಾದರೆ ನಮ್ಮ ಸುತ್ತವಿರತಕ್ಕಂಥ ಅನೇಕ ಜೀವ ವೈವಿಧ್ಯಗಳೂ ಸಹ ಅವು ಬದುಕ್ತಾ ಇದ್ದೇವೆ ಒಂದು ವ್ಯವಸ್ಥೆಯಲ್ಲಿ. ಆ ಕಾರಣಕ್ಕಾಗಿ ನಾವು ಬದುಕ್ತಾ ಇದ್ದೇವೆ. ಕೇವಲ ನಾನು ಬದುಕಬೇಕು ಅನ್ನೋದು ಅದು ಸ್ವಾರ್ಥದ ಪರಮಾವಧಿ ಆಗ್ಬೋದು. ನಾವು ನಮ್ಮ ದೇಶದ ಅಭಿವೃದ್ಧಿ ಅಂತ ತಿಳ್ಕೊಂಡ್ರೆ ನಾವು ಚೀನಾ ದೇಶ 300 ವರ್ಷ ಮುಂದಿದೆ, ಅಮೇರಿಕಾ ನಮಗಿಂತ 200-300 ವರ್ಷ ಮುಂದಿದೆ. ನಾವು ಇದನ್ನು ಆದರ್ಶವಾಗಿ ತೆಕ್ಕೊಳ್ತೇವೆ. ಹಾಗಿದ್ದರೆ ಇಂತಹ ಅಭಿವೃದ್ಧಿಯ ಪ್ರಗತಿಪರವಾದ ಚಿಂತೆಯಲ್ಲಿ ಅವರು ಕೈಗೊಂಡಂಥ ಅಭಿವೃದ್ಧಿಯ ಯೋಚನೆ ನಾವು ಯಾಕೆ ಅಳವಡಿಸ್ಕೊಳ್ತಾ ಇಲ್ಲ? ಈ ಮಾತನ್ನು ಯಾಕೆ ಹೇಳ್ತೇವೆ ಅಂತಂದರೆ, ಅಮೇರಿಕದಂಥ ದೇಶ ಇರಬಹುದು, ಯುರೋಪ್ನಂಥ ದೇಶ ಇರಬಹುದು, ಅಮೇರಿಕದಲ್ಲಿ ಒಂದು ಮೀನಿನ ಸಂತತಿಗಾಗಿ 2119 ಕಟ್ಟಿದಂಥ ಅಣೆಕಟ್ಟನ್ನು ಒಡೆದಿದ್ದಾರೆ, ಡ್ಯಾಮನ್ನು ಒಡೆದಿದ್ದಾರೆ. 2119 ಅಣೆಕಟ್ಟನ್ನು ಒಡೆದಿದ್ದಾರೆ. ಅದರಲ್ಲೂ ಸಹ ದೊಡ್ಡ ಅಣೆಕಟ್ಟು, ನಾವೀಗ ಲಿಂಗನಮಕ್ಕಿ ಇಲ್ಲಲ್ಲ ಏನು ದೊಡ್ಡ ಅಣೆಕಟ್ಟು ಎಂದು ಇವತ್ತು ಹೇಳ್ತೇವೆ, ಇಂತಹ ದೊಡ್ಡ ಪ್ರಮಾಣದ ಅಣೆಕಟ್ಟು 95 ಅಣೆಕಟ್ಟನ್ನು ಒಡೆದಿದ್ದಾರೆ. ಅಂದರೆ ಎಷ್ಟು ಸಾವಿರಾರು ಕೋಟಿ ವಿನಿಯೋಗಿಸಿದ್ದನ್ನು ಅದನ್ನು ಒಡೆದು ಅಲ್ಲಿಯ ನೀರಿನ ಹರಿವನ್ನು ಮರುಸ್ಥಾಪನೆ ಮಾಡಲಿಕ್ಕೆ, ಜೊತೆಗೆ ಅಲ್ಲಿಯ ಅರಣ್ಯವನ್ನು ಹಾಗೆ ಸ್ಥಾಪನೆ ಮಾಡಲಿಕ್ಕೆ ಅವರು ವ್ಯವಸ್ಥೆ ಮಾಡಿದ್ದಾರೆ ಅಂತ. ಆದರೆ ನಾವು ಅಂತಹ ಆದರ್ಶಗಳನ್ನು ಇಲ್ಲಿ ನಾವು ಪಡಿತಾ ಇಲ್ಲ ಇವತ್ತು. ಇದು ಭಾಳ ತಪ್ಪು. ಕೇಳಿದರೆ ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳಿದ್ದಾವೆ. ಇವತ್ತು ಶರಾವತಿ ಪಂಪ್ ಸ್ಟೋರೇಜಲ್ಲಿ ನಾವು ಒಂದು ಸಣ್ಣ ಉದಾಹರಣೆ ತಗೊಂಡ್ರೆ, ಇಲ್ಲಿ ಉತ್ಪಾದನೆ ಆಗುವಂಥದ್ದು 2000 ಮೆಗಾವ್ಯಾಟ್ ಕರೆಂಟು. ಹಾಗಿದ್ರೆ ನೀವು 2000 ಮೆಗಾವ್ಯಾಟನ್ನು ಉತ್ಪಾದನೆ ಮಾಡಲಿಕ್ಕೆ ಖರ್ಚು ಮಾಡೋದು 2500 ಮೆಗಾವ್ಯಾಟ್. ಇದು ಈ ಮೂರ್ಖತನ ಅಂತ ಅನ್ನಿಸ್ತದೆ ಒಂದು. ಜೊತೆಗೆ ಆ 2500 ಮೆಗಾವ್ಯಾಟನ್ನು ಅವ್ರು ಹೇಗೆ ಉತ್ಪಾದನೆ ಮಾಡ್ತಾರೆ ಅಂತಂದರೆ, ಸೋಲಾರ್ ಮತ್ತು ವಿಂಡ್ ಮಿಲ್ಲನ್ನು ಬಳಸ್ಕೊಂಡು ಈ 2000 ಮೆಗಾವ್ಯಾಟನ್ನು ಉತ್ಪಾದನೆ ಮಾಡ್ತಾರೆ. ಇದರ ಅವಶ್ಯಕತೆಗಳು ಏನು ಅಂತ ನೀವು 2500 ಮೆಗಾವ್ಯಾಟನ್ನು ಮೊದಲು ಉತ್ಪಾದನೆ ಮಾಡಿಬಿಡಿ, ಮತ್ತು ಇದು ಬೇಡಲ್ಲ. ಅವಶ್ಯಕತೆಗಳೇನು? ಭೂಮಿಯನ್ನು ಕೊರೆಯುವಂಥದ್ದು. ಈ ಭೂಮಿಯ ಇಂಥ ಒಂದು ಪ್ರದೇಶ ನೀವು ನೋಡಿದ್ರೆ ಇದು ಸಿಗಲಿಕ್ಕೆ ಸಾಧ್ಯ ಇಲ್ಲ, ಸ್ವರ್ಗ ಇದೆ. ನದಿಯ ತಳಭಾಗದಲ್ಲಿ 1/2 ಕಿಲೋಮೀಟರ್ ಕೆಳಭಾಗದಲ್ಲಿ 7 ಕಿಲೋಮೀಟರ್ ಉದ್ದದ 120 ಅಡಿ ವ್ಯಾಸದ ಸುರಂಗವನ್ನು ತೆಗಿತಾರೆ ತಳಕಳದ ತನಕ. ಇಲ್ಲಿ ನೀರು ಅದು ಉಲ್ಟಾ ಹರಿಬೇಕು, ಪಶ್ಚಿಮದಿಂದ ಪೂರ್ವ ದಿಕ್ಕಿಗೆ ಹರಿಬೇಕು. ಯಾಕೆ ಈ ಪ್ರಕೃತಿ ವಿರುದ್ಧ ಹೋಗಬೇಕು ಅಂತ? ಅದರ ಅವಶ್ಯಕತೆ ಏನಿದೆ, ಏನು ಅವಶ್ಯಕತೆಗಳಿದ್ದಾವೆ? ಮತ್ತು ಕೆಲವು ಜನ ಈ ನದಿಯ ನೀರು ಹೋಗಿ ಸಮುದ್ರಕ್ಕೆ ಸೇರ್ತದೆ, ವೇಸ್ಟು ಅಂತ ಹೇಳ್ತಾರೆ. ನನಗೆ
ಯಾಕೆ ನಮ್ಮನ್ನು ನಂಬೋದು ಬೇಡ, ವಿಜ್ಞಾನಿಗಳಿದ್ದಾರೆ, ನೀರು ವೇಸ್ಟ್ ಆಗ್ತಾ ಇದೆಯಾ ಏನು ತಿಳ್ಕೊಳ್ಬೋದು. ಇದೇ ಶರಾವತಿ ನದಿಯಲ್ಲಿ ಹಿಂದೆ ಒಂದು ನಡೆದಂಥ ಅಧ್ಯಯನದಲ್ಲಿ 333ಕ್ಕಿಂತ ಹೆಚ್ಚಿನ ವೈವಿಧ್ಯವುಳ್ಳಂಥ ಮೀನಿನ ಸಂಖ್ಯೆಗಳಿದ್ದವು. ಇವತ್ತು ಕೇವಲ 31 ವೈವಿಧ್ಯವುಳ್ಳಂಥ ಮೀನುಗಳು ಉಳ್ಕೊಂಡಿದ್ದಾವೆ. ಅಂದರೆ 300ರಷ್ಟು ಪ್ರಮಾಣದ ವೈವಿಧ್ಯ ಮೀನಿನ ಸಂತತಿ ನಶಿಸಿ ಹೋಗಿದೆ. ಒಂದು ಮೀನಿನ ಜಾತಿಗಾಗಿ ಸಾವಿರಾರು ಡ್ಯಾಮ್ ಹೊಡ್ಲಿಕ್ಕೆ ಅವರು ಸಿದ್ಧರಿದ್ದಾರೆ. ನಮಗಿಲ್ಲಿ 300 ಹೋದರೂ ಬೆಲೆ ಗೊತ್ತಿಲ್ಲ ಅದರದ್ದು. ನಮಗೆ ಕೇವಲ ಅಭಿವೃದ್ಧಿ ಆಗಬೇಕು, ನಾನು ಮನೆ ಕಟ್ಟಬೇಕು, ಅಭಿವೃದ್ಧಿ ಯೋಜನೆ ಬರಬೇಕು, ಪ್ರವಾಸೋದ್ಯಮ ಆಗಬೇಕು, ಇಲ್ಲಿ ಜನ ಬರಬೇಕು, ಇಂತಹ ಯೋಚನೆಗಳೇ ಅಭಿವೃದ್ಧಿ ಆಗಿದ್ದರೆ ಇದು ಉಳಿಸ್ಕೊಳ್ಳೋದು ಅಭಿವೃದ್ಧಿ ಅನ್ನೋದ್ರ ಬಗ್ಗೆ ಭಾವನೆಗಳು ಬರ್ತಾ ಇಲ್ಲ. ಯಾಕಂದರೆ ಎಷ್ಟೇ ನೀವು ಕಟ್ಟಡ ಕಟ್ಟಿ ಏನೇ ಮಾಡಿ ಕಾಂಕ್ರೀಟ್ ನಾಡನ್ನು ಕಟ್ಟಬಹುದು, ಆದರೆ ಅರಣ್ಯ ಇಲ್ಲ ಅಂತ ಆದರೆ ಕಾಂಕ್ರೀಟ್ ನಾಡಲ್ಲಿ ಆಮ್ಲಜನಕ ಯಾರು ಕೊಡ್ತಾರೆ, ಉಸಿರನ್ನು ಯಾರು ಕೊಡ್ತಾರೆ? ಇವತ್ತು ವಿದೇಶದವರು, ಯುನೆಸ್ಕೋದವರು ಇಲ್ಲಿನ ವಿನಿಯೋಗ ಮಾಡ್ತಾ ಇರೋದು ಇಲ್ಲಿ ಹಸಿರು ಉಳಿದರೆ ಇಲ್ಲಿಯ ವಾತಾವರಣದಿಂದ ಅಲ್ಲಿ ಉತ್ತಮ ಗಾಳಿ, ಉತ್ತಮ ಮಳೆ, ಉತ್ತಮ ಅವರಿಗೆ ಪರಿಸರ ಸಿಗ್ತದೆ ಅನ್ನೋ ದೃಷ್ಟಿಯಿಂದ, ಉಸಿರು ಸಿಗ್ತದೆ ಅನ್ನೋ ದೃಷ್ಟಿಯಿಂದ ಅವರು ಮಾಡ್ತಾ ಇದ್ದಾರೆ. ನಮಗೆ ನಮ್ಮ ಬೆಲೆ ಗೊತ್ತಿಲ್ಲ ಅನ್ನೋದು ವಿಷಾದ ಸಂಗತಿ. ಆ ಕಾರಣಕ್ಕಾಗಿ ಈ ಪರಿಸರ ಜಾಗೃತಿಗಾಗಿ ಈ ವರ್ಷ ಚಾತುರ್ಮಾಸ್ಯವನ್ನು ಸಹ ಪಶ್ಚಿಮ ಘಟ್ಟ ಸಂರಕ್ಷಣಾ ಚಾತುರ್ಮಾಸ್ಯ ಅಂತ ಸಂಕಲ್ಪ ಮಾಡಿ ಪ್ರತಿ ವಾರದಲ್ಲಿ ಒಂದೊಂದು ಕಾರ್ಯಕ್ರಮವನ್ನು, ಒಂದು ದಿವಸ ವಿಜ್ಞಾನಿಗಳನ್ನು, ಒಂದು ದಿವಸ ಪತ್ರಿಕೆಯವರನ್ನು, ಒಂದು ದಿವಸ ಸಮಾಜದ ಅನೇಕ ಗಣ್ಯರನ್ನು, ವಿದ್ಯಾರ್ಥಿಗಳನ್ನು, ಇಂಥವರಿಗೆಲ್ಲ ಉತ್ತೇಜನ ನೀಡತಕ್ಕಂಥ ಇದರ ವಾಸ್ತವದ ಅರಿವನ್ನು ಅವರಿಗೆ ಮುಟ್ಟಿಸಬೇಕು ಅನ್ನೋ ಕಾರಣದಿಂದನೇ ಪರಿಸರ ಜಾಗೃತಿಗಾಗಿಯೇ, ಪಶ್ಚಿಮ ಘಟ್ಟದ ರಕ್ಷಣೆಗಾಗಿ ನಾವು ಈ ವರ್ಷ ಚಾತುರ್ಮಾಸ್ಯವನ್ನು ಸಹ ಸಂಕಲ್ಪ ಮಾಡಿ ನಡೆಸ್ತಾ ಇದ್ದೇವೆ. ನಮ್ಮೊಂದಿಗೆ ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಗುರುಗಳೇ. ಪಶ್ಚಿಮ ಘಟ್ಟ ಸಂರಕ್ಷಣೆ ಆಗಿರ್ಬೋದು, ವೀರಾಂಜನೇಯ ಸ್ವಾಮಿಯ ಒಂದು ಸಂದೇಶ ಇರಬಹುದು, ಇಷ್ಟೊಂದು ವಿಚಾರಗಳನ್ನು ಹಂಚಿ ನಿಮ್ಮ ಒಂದು ಪರಿಸರ ಕಾಳಜಿಯ ಒಂದು ವಿಚಾರದಲ್ಲೂ ಕೂಡ ಶ್ರೀ ಆಂಜನೇಯನ ರಕ್ಷಣೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತು ಮಾತು ನಮೋ ಶತ್ರುನಾಶನಕರಂ ಧೀರ ರೂಪಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ನಮೋ ದೇವದೇವಂ ನಮೂಕತ್ತರತ್ನಂ ನಮೋ ಅಭಯವರದಂ ನಮೋ ಪಂಚವದನಂ ನಮೋ ಶುಭದ ಶುಭಮಂಗಳಂ ಆಂಜನೇಯಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ಶ್ರೀ ಆಂಜನೇಯಂ ನಮಸ್ತೆ ಪ್ರಸನ್ನ